ನಮಸ್ತೆ ಬಂಧುಗಳೇ, ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನದ ಅಂಗವಾಗಿ ಇವತ್ತು ನಾನು ಬೆಕ್ಕ ಶ್ರವಣಬೆಳಗೊಳದ ಹತ್ರ ಇರುವಂತಹ ಬೆಕ್ಕ ಗ್ರಾಮದ ರಾಘವೇಂದ್ರರವರ ನೈಸರ್ಗಿಕ ಕೃಷಿ ತೋಟಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಅವರು ಸಾವಯವ ಕೃಷಿಯ ಮೂಲಕ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾದಂಥ ಬೆಳೆ ತೆಂಗಿದೆ. ಅದ್ರ ಜೊತೆಗೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಔಷಧೀಯ ಸಸ್ಯಗಳನ್ನು ಕೂಡ ಇವರ ತೋಟದಲ್ಲಿ ಬೆಳೆಸಿರುವಂಥದ್ದು ವಿಶೇಷ. ಅದ್ರ ಜೊತೆಗೆ ಅವರು ಮಯೂರಕಲ್ಪ ಎಂಬ ಒಂದು ಹೆಸರಿನಲ್ಲಿ ವರ್ಜಿನ್ ಕೋಕೋನಟ್ ಆಯಿಲನ್ನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಈ ತೋಟದ ಒಳನೋಟವನ್ನು ನಾವು ನೋಡ್ತಾ ಹೋಗೋಣ. ಸೊ ನಮಗೆ ಈಗ ಎದುರಿಗೆ ಕಾಣಿಸ್ತಾ ಇರುವಂಥದ್ದು ನನಗೆ ಗೊತ್ತಿರೋಂಥದ್ದು ನಾನು ಹೇಳ್ತೀನಿ, ಆನಂತರ ಅವರೇ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ನೋಡ್ರಿ, ಇದನ್ನು ಸಂಸ್ಕೃತದಲ್ಲಿ ನೀರ್ಗುಂಡಿ ಅಂತ ಕರಿತೀವಿ ಅಥವಾ ಲಕ್ಕಿ ಅಂತ ಕರಿತೀವಿ. ಸಹಜವಾಗಿ ನಮಗೆ ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ ಕಂಡು ಬರುವಂಥದ್ದು ಬಿಳಿ ಲಕ್ಕಿ, ಆದರೆ ಇದು ಕೃಷ್ಣ ಲಕ್ಕಿ ಅಂತ ಕರಿತೀವಿ ಅಥವಾ ಕಪ್ಪು ಲಕ್ಕಿ ಅಂತ ಕರಿತೀವಿ. ವಿಶೇಷವಾಗಿ ಔಷಧಿಗೆ ಬಳಕೆ ಆಗುವಂಥದ್ದು. ಇದನ್ನು ಆಯುರ್ವೇದದಲ್ಲಿ ನೀರ್ಗುಂಡಿ ತೈಲ ಅಂತ ಹೇಳಿ ಕರಿತೀವಿ. ವಿಶೇಷವಾಗಿ ಸ್ಟ್ರೋಕ್ ಆದಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಕಷಾಯದ ರೂಪದಲ್ಲೂ ಕೂಡ ಸೇವನೆ ಮಾಡ್ಬೋದು. ಈ ಸೊಪ್ಪನ್ನು ಕಷಾಯ ಮಾಡಿ ಕೂಡ ಇದನ್ನು ಎಲೆಯನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಶುಂಠಿ ಹಾಕಿ ಇದ್ರ ಜೊತೆಗೆ ಅದನ್ನು ಕುದಿಸಿ ಕಷಾಯವನ್ನು ಕೂಡ ಸೇವನೆ ಮಾಡ್ಬೋದು. ಈ ಸೊಪ್ಪನ್ನು ಹಾಕಿ ಎಣ್ಣೆ ತೆಗೆದು ಪ್ರೋಸೆಸ್ ಮಾಡಿ ನೀರ್ಗುಂಡಿ ತೈಲ ಅಂತ ಮಾಡ್ತಾರೆ ಆಯುರ್ವೇದಿಕ್ ಪ್ರೋಸೆಸ್ಸಿಂಗಲ್ಲಿ. ಸೊ ಅದನ್ನು ಸ್ಟ್ರೋಕ್ ಆದವ್ರಿಗೆ, ಅಂದರೆ ಪಕ್ಷಾಘಾತ ಅಥವಾ ಲಕ್ವ ಅಂತ ಏನು ಕರಿತೀವಿ, ಆ ಸಮಸ್ಯೆ ಆದಂಥವ್ರಿಗೆ ಇದು ತುಂಬಾ ಸಹಕಾರಿಯಾಗುತ್ತೆ. ಕಷಾಯವನ್ನು ಕೊಡ್ಬೋದು ಮತ್ತು ಈ ಎಣ್ಣೆಯನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ತುಂಬ ಹಿತವಾದಂಥ ವಾತಾವರಣ ಮತ್ತು ಸುತ್ತಮುತ್ತ ಎಲ್ಲ ನವಿಲುಗಳು, ಪಕ್ಷಿಗಳು ಹಿತವಾದಂತಹ ಒಂದು ಅನುಭೂತಿಯನ್ನು ಕೊಡ್ತವೆ. ನಾವು ಬರ್ತಿದ್ದಂಗೆ ನವಿಲುಗಳು ನರ್ತನ ಮಾಡ್ತಾಯಿದ್ದ, ನಾವೆಲ್ಲ ಬಂದಿದ್ದು ನೋಡಿ ಆ ಕಡೆ ಓಡೋದು. ಹಾಗೆ ಮುಂದೆ ಹೋಗೋಣ ಬನ್ನಿ. ಎಲ್ಲ ಔಷಧಿ ಗಿಡಗಳೇ ಬಗ್ಗೆ ಈಗ ತೋಟದ ಮಾಲೀಕರಾದಂತಹ ರಾಘವೇಂದ್ರ ಅವರೇ ಬರ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನ, ಅದಕ್ಕೆ ಪ್ರಕೃತಿ ಮಡ್ಲಲ್ಲಿ ಒಂದಷ್ಟೊತ್ತು ಕಳೆಯೋಣ ಅಂತೇಳಿ ನಿಮ್ಮ ತೋಟವನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ತೋಟದ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಈಗ ನನಗೆ ಗೊತ್ತಿರೋಷ್ಟು. ಈಗೆಲ್ಲ ನೋಡ್ತಾ ಇದ್ದೀವಿ ಔಷಧಿ ಗಿಡಗಳ ಒಂದು ಸರಮಾಲೆನೇ ಇದೆ. ಇವುಗಳ ಬಗ್ಗೆ ಕಿರು ಪರಿಚಯ ಮಾಡಿಕೊಡಿ, ಮತ್ತು ಇಲ್ಲಿ ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಯಾಕಾಗಿ ನೀವು ಈ ಥರ ಈ ತೋಟವನ್ನು ನೀವು ಮಾಡ್ತಾ ಇದ್ದೀರಿ, ಏನು ಅದ್ರ ಬಗ್ಗೆ ಒಂದು ಎಷ್ಟು ಕಿರು ಮಾಹಿತಿ. ಇವತ್ತು ಅಂತಾರಾಷ್ಟ್ರೀಯ ಪ್ರಕೃತಿ ದಿನಾಚರಣೆ, ಎಲ್ಲರಿಗೂ ಶುಭ ಕೋರುತ್ತಾ. ಏಕೆಂದರೆ ಇವತ್ತು ಪ್ರಕೃತಿ ಇಲ್ದಲೇ ನಾವಿರೋಕ್ಕಾಗಲ್ಲ, ನಾವಿಲ್ದಲೇ ಪ್ರಕೃತಿ, ಎರಡೂ ಕೂಡ ಒಂದು ಅವಿನಾವ ಬಾಂಧವ್ಯದಿಂದ ಬದುಕ್ತಾ ಇರೋಂಥದ್ದು. ಇವತ್ತು ಮನುಷ್ಯ ಜೀವ ವೈವಿಧ್ಯತೆ ಉಳಿಸ್ಕೊಂಡ್ರು ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಪ್ರಕೃತಿಯ ಒಂದು ಸಮತೋಲನ ಕಾಪಾಡ್ಕೋಬೋದು. ಇವತ್ತು ಜೀವ ವೈವಿಧ್ಯತೆ ಕಳ್ಕೊಂಡು ಇವತ್ತು ಆತಂಕಕ್ಕೆ ಗುರಿಯಾಗಿದ್ದೀವಿ. ಈ ನಿಟ್ಟಿನಲ್ಲಿ ಏನು ಹಿಂದೆ ಇವತ್ತು ಗಾಂಧೀಜಿಯವರಾಗಿರ್ಬೋದು, ಎಲ್ಲರೂ ಒಂದು ಪ್ರಕೃತಿ ಚಿಕಿತ್ಸೆ ಅಂದರೆ ಇವತ್ತು ನಮ್ಮಲ್ಲೇ ಚಿಕಿತ್ಸೆ ಇದೆ. ಇವತ್ತು ನಾವು ದುಡ್ಡನ್ನು ಖರ್ಚು ಮಾಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮೂಲ ಸರಿ ಮಾಡಬೇಕಾದ್ರೆ ಕೃಷಿ. ಇವತ್ತು ಎಲ್ಲ ಹದಗೆಟ್ಟಿರೋದೇ ನಾವು ಕೃಷಿನ, ಮಣ್ಣನ್ನು ಹಾಳು ಮಾಡಿ ಇವತ್ತು ನಾವು ಹಾಳಾಗೋದಲ್ಲದೆ ಬೇರೆಯವ್ರನ್ನೂ ಕೂಡ ಹಾಳು ಮಾಡೋ ಸ್ಟೇಜಿಗೆ ಹೋಗಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತೊಂದು ಸಣ್ಣ ಪ್ರಯತ್ನ ಏನು ಅಂದರೆ ಭೂಮಿನ ಉಳಿಸ್ಕೊಂಡು ಕೃಷಿ ಮಾಡಿ, ಕೃಷಿ ಜೊತೆಗೆ ಒಂದು ಪರಿಸರನ ಉಳಿಸೋಂಥ ಮಾಡ್ಕೊಂಡು ಹೋಗೋಣ. ತುಂಬ ಒಳ್ಳೆಯ ಸದುದ್ದೇಶದಿಂದ ಮಾಡ್ತಾ ಇದ್ದೀರಿ. ಈಗ ಇಲ್ಲೆಲ್ಲ ಸೈಡಲ್ಲೆಲ್ಲ ಗಿಡಗಳಿದೆಯಲ್ಲ ಸರ್, ಏನು ಹಾಗೆ ಗಿಡಗಳನ್ನ ಸ್ವಲ್ಪ ಪರಿಚಯ ಮಾಡಿಕೊಟ್ರೆ. ಈಗ ನೋಡಿ, ಇದು ಆಡ್ಸೋಗೆ ಅಂತ. ಆಡ್ಸೋಗೆ ಅಂತ ಅಂದರೆ ಇದು ನೋಡೋದಕ್ಕೆ ನೋಡಿ, ಇದೊಂದು ಸೊಪ್ಪು ಅಂತ ಅದೆಲ್ಲ, ಇದು ಆಡ್ಸೋಗೆ ಅಂತಾನೆ. ಇದು ಕೆಮ್ಮಿಗಾಗುತ್ತೆ. ನೀವು ನಮಗೆ ಈಗ ನಮಗೆ ರಕ್ತ ಕೆಟ್ಟರೆ, ರಕ್ತ ಶುದ್ಧಿಗೆ ಮತ್ತು ಜ್ವರ ಬಂದರೆ ಹಲವಾರು ಕಾಯಿಲೆಗಳಿಗೆ ಇದೊಂದು ಸಸಿ ಬರುತ್ತೆ. ಅದೇ ರೀತಿ ನೋಡಿ, ನೆಲಬೇವು ಅಂದರೆ ಇದು ಈ ಬೇವಿನಿಗಿಂತ ಕೈ ಇದೆ ಎಲೆ. ಇದು ನೆಲಬೇವು ಅಂದರೆ ಇದು ರೋಗ ನಿರೋಧಕ. ಅಂದರೆ ಇದನ್ನು ಜ್ವರಕ್ಕೆ, ಅಂದರೆ ಹಿಂದೆ ಎಲ್ಲ ನಮಗೆ ಜ್ವರ ಬಂದಾಗ ಇದು ಬಹಳ ಒಂದು ಉಪಯುಕ್ತವಾದ ಗಿಡ. ಇದು ಸಿಗ್ತಾ ಇಲ್ಲ. ಇದು ಆಯುರ್ವೇದದಲ್ಲಿ ಶಿರಪ್ ರೂಪದಲ್ಲೂ ಸಿಗುತ್ತೆ, ಮತ್ತೆ ಮಾತ್ರೆ ರೂಪದಲ್ಲೂ ಸಿಗುತ್ತೆ. ಇದೆಲ್ಲ ನಾವು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ತುಂಬಾ
ನೋಡಿ ಇದು ಕಟ್ ಮಾಡ್ತಗೋ. ಸಿಂಧೂರಿ ಗಿಡ ಅಂತ. ಸಿಂಧೂರಿ ನಾವು ಇವತ್ತೆಲ್ಲ ಫುಡ್ ಕೆಮಿಕಲ್ನ ನಾವು ಬಳಸ್ತಾ ಇದ್ದೀವಿ. ಒಂದು ಕೀಳಿ ನೋಡಿ ಕೆಮಿಕಲ್ನ ಬಳಸ್ತಾ ಇದ್ದೀವಿ. ಇದರ ಒಳಗಡೆ ನೋಡಿ ನ್ಯಾಚುರಲ್ ಕುಂಕುಮ ಮತ್ತು ನ್ಯಾಚುರಲ್ ಲಿಪ್ಸ್ಟಿಕ್ಕನ್ನು ಮಾಡ್ಕೋಬೋದು ನಾವು. ನೋಡಿ ಕೈ ಹಿಡೀರಿ ನೋಡಿ ಕುಂಕುಮ ಥರ ನಾವು ಇಡಬಹುದು, ತಿಲಕ ಆಗುತ್ತೆ. ಆಮೇಲೆ ನಿಮಗೆ ನ್ಯಾಚುರಲ್ ಲಿಪ್ಸ್ಟಿಕ್ಕು, ಆಮೇಲೆ ಕಲರಿಂಗು. ನಾವು ಇವತ್ತೆಲ್ಲ ಅಡಲ್ಟ್ರೇಷನ್ ಕಲರ್ನ ಉಪಯೋಗಿಸ್ತಾ ಇದ್ದೀವಿ. ಇವತ್ತು ನ್ಯಾಚುರಲ್ ಇದು ಕಾಯಾದ ಮೇಲೆ ಇದು ಬೀಜನ ಒಣಗಿಸಿ ನಾವು ಕಲರಿಂಗ್ ಥರ ಯೂಸ್ ಮಾಡ್ಬೋದು. ನೋಡಿ ಫುಡ್ಡು, ಬಾಡಿ ಮತ್ತು ಹಣೆ ಇಷ್ಟಕ್ಕೂ ಹಣೆ ಮೇಲೆ ಬಂತು ನಮಗೆ ಕುಂಕುಮ. ನ್ಯಾಚುರಲ್ ಕುಂಕುಮ ಇದು. ಈ ಥರ ಎಲ್ಲ ನಾವುಗಳು ಅಂದರೆ ನಮ್ಮ ಹಾಕಬಹುದು ಮೇಡಮ್ ಅವರು ಟ್ರೈ ಮಾಡಿ. ಅಲ್ಲ ಇದು ಹೆಚ್ಚಾಗಿ ಪ್ರಚಾರಕ್ಕೆ ಬರ್ತಾ ಇಲ್ಲ. ಯಾವ್ದೋ ರಾಸಾಯನಿಕವಾದಂತಹ ಇದನ್ನ ಹಾಕೋದ್ರ ಬದಲು ತಗೊಳ್ಳಿ ಇದು ಹಚ್ಕೊಳ್ಳಿ ನೋಡೋಣ. ಇದು ಹಚ್ಕೊಂಡು ಕೈಯಲ್ಲಿ ಇದ್ ಮಾಡಿ ಹಚ್ಚಿ ಅಂದ್ರೆ ನಾವು ಬಾಯಿ ತಿನ್ನೋದ್ರಿಂದ ನಮ್ಗೆ ಎಫೆಕ್ಟು ಆಗಲ್ಲ. ತುಟಿಗೆ ಯಾವ ತರ ಕಲರ್ ಬರುತ್ತೆ ನೋಡಿ ನ್ಯಾಚುರಲ್ ಆಗಿ. ಸ್ವಲ್ಪ ಕೇಸರಿ ಇದೆ. ಹಾ ಚೆನ್ನಾಗಿದೆ. ಇದು ಹಾಕ್ಬಿಟ್ಟು ಇದು ಮಾಡ್ಕೊಳ್ಳಿ, ಹಚ್ಚಿ ಗೊತ್ತಾಗ್ಲಿ. ಮಾಸ್ಟ್ರು ನಿಮಗೆ ಅಡಲ್ಟ್ರೇಷನ್ ಲಿಪ್ಸ್ಟಿಕ್ ನೋಡಿ ಅವ್ರು ಬೇಜಾರೆ ಅಂದ್ರೆ ಸಂಜೆವರೆಗೂ ಇನ್ ಸ್ವಲ್ಪ ಇದ್ ಮಾಡಿ ರಸ ಬಂದ ಮಾಡ್ಕೋಬಹುದು. ಈ ರೀತಿ ಅನೇಕ ಇದೆ ಗೊತ್ತಾಯ್ತು, ಕೇಸರಿ ಕಲರ್ ಬಹಳ ಕೈ ಇದೆ. ಅನೇಕ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋಂಥ ಗಿಡಮೂಲಿಕೆಗಳನ್ನ ನಮ್ಮಲ್ಲೇ ಇರುತ್ತೆ. ಅದನ್ನ ನಾವು ಬಳಸ್ಕೋಬೇಕಷ್ಟೇನೆ. ಬನ್ನಿ ಬಂಧುಗಳೇ, ಇನ್ನಷ್ಟು ಔಷಧೀಯ ಗಿಡಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಲಕ್ಷ್ಮಣ ಫಲ ಅಂತ. ಅಂದರೆ ಹಿಂದೆ ರಾಮಾಯಣದಲ್ಲಿ ಲಕ್ಷ್ಮಣನ ಒಂದು ಗಿಡ ಲಕ್ಷ್ಮಣ ಫಲ, ರಾಮ ಫಲ. ಈ ನಿಜವಾಗ್ಲೂ ಈ ಲಕ್ಷ್ಮಣ ಸೀತಾಫಲ. ಲಕ್ಷ್ಮಣ ಫಲ ಅಂದ್ರೆ ನೋಡಿ ಮುಳ್ಳು ಅಂದರೆ ಈ ಒಂದು ಕ್ಯಾನ್ಸರ್ನ ಒಂದು ನಿರೋಧಕ ಶಕ್ತಿ ಇರೋಂಥ ಎಲೆ ಇದು ಲಕ್ಷ್ಮಣ ಫಲ. ಇದು ಈ ಹಣ್ಣು ಕೂಡ ತುಂಬ ಅಂದರೆ ನಾವು ಬಂದ ಮೇಲೆ ತಿನ್ನೋದಲ್ಲ, ಬರೋಕ್ಕಿಂತ ಮುಂಚೆ ತಿನ್ನೋದ್ರಿಂದ ನಮ್ಮ ಒಳಗಡೆ ಇರೋಂಥ ಒಂದು ಕೆಟ್ಟ ಸೆಲ್ಸು ಏನಿರುತ್ತೆ ಅದನ್ನು ಸಾಯಿಸೋಂಥ ಶಕ್ತಿ ಈ ಹಣ್ಣಿಗಿದೆ. ರೋಗ ನಿರೋಧಕ ಶಕ್ತಿ ಇದೆ. ನಾವು ಇಂಥ ಗಿಡಗಳನ್ನ ನಾವು ತೋಟದಲ್ಲಿ ಆಗ್ಬೋದು, ಗಾರ್ಡನ್ನಲ್ಲಿ ಬೆಳೆಸ್ಕೊಂಡು ನಾವು ಇದನ್ನು ನಾವು ಪ್ರಕೃತಿಲಿ ಉಳಿಸೋಂಥ ಕೆಲಸ ನಾವು ಮಾಡಬೇಕು. ಆಮೇಲೆ ಇದು ಭೂಮಿ ಎಲೆಗೆ ಉದುರಿದಷ್ಟು ಭೂಮಿನೂ ಕೂಡ ಯಾವುದೇ ಥರದ ರೋಗ ರುಜಿನಗಳು ಬರದಂಗೆ, ವೈರಸ್ ಬರದಂಗೆ ಭೂಮಿನೂ ಕೂಡ ಕಾಪಾಡ್ಕೊಳ್ಳೋಂಥ ಶಕ್ತಿ ಈ ಎಲೆಗಿದೆ. ನಿಮಗೆ ಮೊದಲನೇ ಫಲದ ಹಣ್ಣು ನಾಶಿನಿ ಗಿಡ. ಇದು ಅಂದರೆ ಮಧುನ ನಾಶ ಮಾಡೋಂಥ ಗಿಡ, ನಿವಾರಣೆಗೆ. ಈ ಒಂದು ಎಲೆ ತಿನ್ನೋದ್ರಿಂದ ಅರ್ಧ ಗಂಟೆ ನಮ್ಗೆ ಸಿಹಿ ಗೊತ್ತಾಗಲ್ಲ. ನೋಡಿ ನಾವು ಈ ಥರ ಗಿಡಗಳು ಬೆಳೆಸಿದ್ರೆ ನೋಡಿ ಇದೆಲ್ಲ ಬೀಜ ಆಗುತ್ತೆ. ಪರಿಸರಕ್ಕೆ ಈ ಗಿಡಗಳು ಜಾಸ್ತಿ ಆಗಬೇಕಾಗಿರೋದು. ನಮಗೆ ಬೇರೆ ಅಂದರೆ ಉಪಯೋಗ ಆಗೋಂಥ ಗಿಡಗಳು ಜಾಸ್ತಿ ಆಗಬೇಕು. ಇಲ್ಲೇ ತೊಗೊಳ್ಳಿ, ಯಾವುದೋ ಒಂದು ಆ ಮರ ನೋಡಿ, ಒಂದು ಕಾಗೆಯಿಂದನೋ ಪಕ್ಷಿಯಿಂದ ಬಂದಿರೋಂಥದ್ದು 2 ವರ್ಷಕ್ಕೆ ಇಷ್ಟು ದೊಡ್ಡದಾಗಿದೆ. ಆ ಹಲಸಿನ ಮರ 2 ವರ್ಷಕ್ಕೆ ಆಗಿರೋಂಥದ್ದು. ಅಂದರೆ ಇಕ್ಕೆಯಿಂದ ಬರೋಂಥ ಒಂದು ಬೀಜದಿಂದನೂ ತುಂಬ ಉತ್ಕೃಷ್ಟವಾಗಿ ಬರುತ್ತೆ ಅನ್ನೋಕ್ಕೆ ಈ ಮರನೇ ಉದಾಹರಣೆ. ನೋಡ್ತಾ ಇದ್ದೀರಲ್ಲ ಬಂಧುಗಳೇ, ಇವರ ಇಡೀ ತೋಟದಲ್ಲಿ ಸಾಕಷ್ಟು ಔಷಧೀಯ ಸಸ್ಯಗಳನ್ನೇ ಬೆಳೆಸಿರುವಂಥದ್ದು. ಇನ್ನಷ್ಟು ಔಷಧೀಯ ಸಸ್ಯಗಳ ಬಗ್ಗೆ ನಾವೀಗ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ತಾವೆಲ್ಲರೂ ಕೂಡ ಸ್ವಾಸ್ಥ್ಯ ಮಾರ್ಗವನ್ನು ಅನುಸರಿಸಿ ಸ್ವಾಸ್ಥ್ಯ ಮಾರ್ಗದ ಜೊತೆ ಮುಂದುವರಿಯಿರಿ. ಸೊ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮಂಡಿ ನೋವು ಮತ್ತು ಕಿಡ್ನಿ ಸ್ಟೋನ್ಗೆ ಉಪಯುಕ್ತವಾದಂತಹ ಮೂಲಿಕೆಗಳನ್ನು ತಿಳಿಸ್ಕೊಡ್ಲಿದ್ದಾರೆ. ಸ್ವಾಸ್ಥ್ಯ ಮಾರ್ಗದ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು ಬಂಧುಗಳೇ.